ಕ್ಷೇತ್ರದ ಉಪ ಚುನಾವಣೆಗೆ ರಾಜಕೀಯ ಪಕ್ಷಗಳು ವೋಟ್ ಪ್ರಕ್ರಿಯೆ ಮುಗಿಸಿದವು. ಓಟು ಇರೋದಕ್ಕೆ ನೋಟಾ ಅಥವಾ ನೋಟು ಇರೋದಕ್ಕೆ ಓಟಾ ಗೊತ್ತಾಗಲೇ ಇಲ್ಲ. ನೋಡಿ, ಕೆಲವು ಕ್ಷೇತ್ರಗಳಲ್ಲಿ ಆರಾಮಾಗಿ ಚುನಾವಣೆ ಮಾಡ್ತಾ ಇದ್ದಾರೆ. 3, 4, 14 ಅಂತ ಅವರವರ ಅಭ್ಯರ್ಥಿಗಳ ಬ್ಯಾಲೆಟ್ ನಂಬರ್ ಹೇಳ್ತಾ ಇದ್ದಾರೆ. ಮಂತ್ರಿಗಳು ಹೇಳಿದ ಹಾಗೆ ನಗನಗ್ತಾ ಚುನಾವಣೆ ಮಾಡೋಣ ಅಂತ ಕೆಲವು ಕ್ಷೇತ್ರದಲ್ಲಿ ನಗನಗ್ತಾ ಚುನಾವಣೆ ಮಾಡ್ತಿದ್ದಾರೆ. ಕೆಲವು ಕಡೆ ಕಾಂಗ್ರೆಸ್ಸಿಗೆ ಬಿಜೆಪಿ ಎದುರಾಳಿ ಆದರೆ ಇನ್ ಕೆಲವು ಕಡೆ ಕಾಂಗ್ರೆಸ್ಸಿಗೆ SDPI ಎದುರಾಳಿ. ಕೆಲವು ಕಡೆ ಆರಾಮಾಗಿ ನಗ್ನಾಗ್ತಾ ಚುನಾವಣೆ ಮಾಡಿದ್ರು ಇನ್ ಕೆಲವು ಕ್ಷೇತ್ರಗಳಲ್ಲಿ ಅಂದ್ರೆ ಕ್ಷೇತ್ರದ ವಾರ್ಡ್ಗಳಲ್ಲಿ ಏನೋ ಒಂಥರ ಸಣ್ಣ ಪುಟ್ಟ ಕಿರಿಕ್ ಗಲಾಟೆ. ಅವ್ರ ಪಕ್ಷದ ಟೇಬಲ್ನ ಇವ್ರು ಕಿತ್ತೋಗ್ಯೋದು, ಇವ್ರು ಎಲ್ಲೆಲ್ಲೋ ಗುಂಪು ಕಟ್ಟಿಕೊಂಡು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಮಾಡೋದು, ಅವರೆಲ್ಲೆಲ್ಲೋ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತ ಇವ್ರು ಕಂಪ್ಲೇಂಟ್ ಮಾಡೋದು. ಒಟ್ಟಿನಲ್ಲಿ ದಕ್ಷಿಣ ಕ್ಷೇತ್ರದ ಈ ಆಜಾದ್ ನಗರ, ಭಾಷಾನಗರ, ಶಿವನಗರ, ಹೆಗಡೆ ನಗರದಲ್ಲಿ ಮತದಾನ ಪ್ರಕ್ರಿಯೆ ತುಂಬಾ ಜಾತ್ರೆ ಹಬ್ಬದ ವಾತಾವರಣದಲ್ಲಿ ಜನ ಗುಂಪು ಗುಂಪಾಗಿದ್ರು. ಆ ಗುಂಪು ಗುಂಪಾಗಿರೋ ಜನಜಂಗುಳಿಯಲ್ಲಿ ಒಬ್ಬ ವ್ಯಕ್ತಿ ಕಂತೆ ಕಟ್ಲೆ ದುಡ್ಡನ್ನು ಇಟ್ಟುಕೊಂಡು ಹಂಚುತ್ತಾ ಇರ್ತಾನೆ. ಅದು ಯಾವ ಪಕ್ಷದವರು ಏನು ಕಮ್ಮಿ ಇಲ್ಲ ಬಿಡಿ. ಒಂದು ಪಕ್ಷದವರು ಓಟಿಗೆ 1 ನೋಟು ಅಂದ್ರೆ ಅದನ್ನು ನೋಡಿ ಇನ್ನೊಂದು ಪಕ್ಷದವರು ಓಟಿಗೆ 2 ನೋಟು, ಇನ್ನೂ ಕೆಲವು ಕಡೆ 1 ಓಟಿಗೆ 3 ನೋಟು, 4 ಓಟು. ಅದರಲ್ಲೂ ನಮ್ಮ ಮತದಾರ ಪ್ರಭುಗಳು ತುಂಬಾ ಬುದ್ಧಿವಂತರು. ಎಲ್ಲ ಪಕ್ಷದವ್ರ ಹತ್ರನು ನೋಟಿಂಗ್ ದುಡ್ಡು ಇಸ್ಕೊಂಡ್ರು ಇನ್ನೂ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತ. ಒಟ್ಟಿನಲ್ಲಿ 4 ಗಂಟೆ ಮೇಲೆ ಮತದಾನ ಪರ್ಸೆಂಟೇಜ್ ಜಾಸ್ತಿನೇ ಆಯಿತು. ಇಲ್ಲಿ 9ನೇ ತಾರೀಕು ಚುನಾವಣೆ, ಉಪಚುನಾವಣೆ ಮತದಾನ ಮುಗಿಯಿತು. ಮುಂದಿನ ತಿಂಗಳ 4ನೇ ತಾರೀಕು ಕಾಯಬೇಕಷ್ಟೇ.
ಮಾರ್ಚ್